ಓಡ್ಬೇಡ. ಓಹೋ ಸ್ವಿಗ್ಗಿ ಅಣ್ಣ, ಈ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೆಂಗೆ ಕಾಣಿಸಿದೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ ನಾನು. ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು TRP ಮೋಟೋ ವ್ಲಾಗ್ಸ್. ಒಂದು ಹೊಸ ವಿಡಿಯೋ ಜೊತೆ ನಾನು ಇವತ್ತು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸ್ಟೇಗೆ ಬಂತು ನಿನ್ನೆ ನೈಟು ಒಂದು 8 ಗಂಟೆ 9 ಗಂಟೆ ಆಯಿತು. ಇದು ನಮ್ಮ ಟೆಂಟ್ ಸ್ಟೇ. ನಾನು ಈ ಸ್ಟೇ ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ. ವ್ಯೂ ನೋಡ್ಬೋದು, ಸಕ್ಕತ್ತಾಗಿದೆ. ಮಾರ್ನಿಂಗ್ ಕ್ಲಿಪ್ಸ್ ತಗೋಬೇಕಾಗಿತ್ತು, ಬಟ್ ನಾನು ಇನ್ಸ್ಟಾಗ್ರಾಮ್ ಸ್ಟೋರಿಗೆ ಹಾಕಿದ್ದೀನಿ ಆ್ಯಂಡ್ ಹೈಲೈಟ್ಸ್ ಚೆಕ್ ಮಾಡಿ ಇನ್ಸ್ಟಾಗ್ರಾಮ್ ಹೈಲೈಟ್ಸಲ್ಲಿ ಹಾಕಿರ್ತೀನಿ. ನನಗೆ ಯಾವ ವ್ಯೂ ತುಂಬ ಇಷ್ಟ ಆಯಿತು ವೀಕ್ಷಕರೇ. ಇವತ್ತು ಫಸ್ಟ್ ಇವಾಗ ಪೊಂಡಿ ಡ್ಯಾಮು ಆಫ್ ರೋಡು 52 ಕಿಲೋಮೀಟರ್ಸ್ ಇಲ್ಲಿಂದ. ದೆನ್ ಅಲ್ಲಿಂದ 6 ಕಿಲೋಮೀಟರ್ ದೂರ ಎಡ್ವಿನ್ ಕೊರೆಟ್ರಿ ಫಾಲ್ಸ್ ಅಂತ 6 ಕಿಲೋಮೀಟರ್ಸ್. ಅಲ್ಲಿಂದ ಮನುವನೂರ್ ಲೇಕ್ 5 ಕಿಲೋಮೀಟರ್ಸ್. ಅಲ್ಲಿಂದ ಟೈಮ್ ಮಧ್ಯಾಹ್ನ ಆಗೋಗಿದ್ರೆ ಗುಣ ಕೇವ್ಸ್ಗೆ ಹೋಗಲ್ಲ. ಅಕಸ್ಮಾತ್ ಟೈಮ್ ಇತ್ತು ಅಂತಂದರೆ ಗುಣ ಕೇವ್ಸ್ಗೆ ಹೋಗ್ತೀವಿ, ಇಲ್ಲಾಂದರೆ ಗುಣ ಕೇವ್ಸ್ ನಾಳೆ. ವೀಕ್ಷಕರ ಪ್ಲ್ಯಾನ್ನ ಕೇಳ್ಕೊಂಡಿದ್ದೀರಿ. ಸೊ ನಿಮಗೆ ಪ್ರಾಪರ್ ಪ್ಲ್ಯಾನ್ ಬೇಕು. ಇದೇ ಥರ ನಾವು ಏನು ಮಾಡಿದ್ದೀವಿ, ಇಲ್ಲಿಂದ ನಿಯರೆಸ್ಟ್ ಲೊಕೇಶನ್ನೇ ಕವರ್ ಮಾಡ್ತಿರೋದಾಗಿರೋದ್ರಿಂದ ಒಂದು ಇವತ್ತು 50-60 ಕಿಲೋಮೀಟರ್ಸ್ ಒಳಗೆ ರೈಡ್ ಇವತ್ತು ಕಂಪ್ಲೀಟ್ ಆಗುತ್ತೆ ನಮ್ಮದು. ನಿಮ್ಗೆ ಈ ಪ್ರಾಪರ್ ಪ್ಲ್ಯಾನ್ ಬೇಕು ಅಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಯೂಟ್ಯೂಬಲ್ಲಿ ನೀವು ಮೆಸೇಜ್ ಮಾಡೋಕ್ಕಾಗಲ್ಲ, ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಈ ಸ್ಟೇಗೆ ಬರಬೇಕಂದ್ರೆ ಒಂಚೂರು ಆಫ್ ರೋಡಿಂಗ್ ಇದೆ. ನೀವು ಯಾವ ಬೈಕಾದ್ರೂ ತೊಗೊಬರ್ಬೋದು, ಏನು ಟೆನ್ಷನ್ ಏನಿಲ್ಲ. ಸ್ಕಿಡ್ ಹೊಡೆದ್ಬಿಡುತ್ತೆ ಗುರು ಒಂದೊಂದು ಸತಿಗೆ. ಸ್ಕಿಡ್ ಹೊಡೆದಾಗ ಇನಿಷಿಯಲಲ್ಲಿ ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ ಆಗೋಗುತ್ತೆ. ಸ್ಟೇ ರೂಟ್ ಮತ್ತು ಕ್ರೇಜಿ ಇದೆ ಗುರು. ಸೊ ನಿಮಗೆ ಗೂಗಲ್ ಮ್ಯಾಪ್ಸ್ ಒಂದು ಹೈವೇಲೆ ಸ್ಟಾಪ್ ಆಗೋಗುತ್ತೆ. ಮತ್ತು ನೀವು ಈ ಸ್ಟೇ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ನನಗೆ ಪ್ರಾಪರಾಗಿ ಒಂದು ಲೊಕೇಶನ್ ಕಳಿಸಾದ್ಮೇಲೆ ಗೊತ್ತಾಗಿದ್ದು ಇಲ್ಲಿಗೆ ಬರಬೇಕು ಅಂತ. ಸೊ ನಾವು ಹೋಗ್ತಾರಂಥ ಡೆಸ್ಟಿನೇಷನ್ಗೆ ಸ್ವಲ್ಪ ಆಫ್ ರೋಡ್ ಇದೆ ಅಂತ ಹೇಳಿದ್ದಾರೆ. ಹೆಂಗಿದೆ ಆಫ್ ರೋಡ್ ನನಗೂ ಗೊತ್ತಿಲ್ಲ. ಓಹೋ ಧೂಳು ಸರಿಯಾಗಿ ಹೊಡಿಯುತ್ತೆ ಗುರು. ಆದಷ್ಟು ಹೇರ್ ಪಿನ್ ಬೆಂಡ್ಸಲ್ಲಿ ಲೋ ಸ್ಪೀಡ್ ಇರೋಕ್ಕೆ ಟ್ರೈ ಮಾಡಿ. ಹೈ ಸ್ಪೀಡಲ್ಲಿ ಜೋಶು ಗೊತ್ತು, ಕಾರ್ನರಿಂಗ್ ಮಾಡ್ತೀನಿ ಎಂಥ ಎಕ್ಸ್ಪೀರಿಯನ್ಸ್ ಆಗಿದ್ರು ಮಾಡಬೇಡ ಗೊತ್ತು. ಎಕ್ಸ್ಪೀರಿಯನ್ಸ್ ಇರುತ್ತೆ, ಮಾಡೋ ಗೊತ್ತು ಅಂದರೆ ಮಾಡಿ. ಬಟ್ ಆದರೂ ಸ್ವಲ್ಪ ಕೇರ್ಫುಲ್ಲಾಗಿ, ಯಾಕೆಂದರೆ ಯು ನೆವರ್ ನೋ ಅಲ್ವಾ ಏನೇನಾಗುತ್ತೆ ಅಂತ. ಕ್ರೇಜಿ ಆಗಿದೆ ಗುರು ವ್ಯೂ. ಹೆಂಗೆ ತೋರಿಸ್ತೈತೆ ನೋಡಿಲಿ, ಹೆಂಗೆ ತೋರಿಸ್ತೈತೆ ನೋಡಿಲಿ. ಇಲ್ಲೇ ನಿಂತೈತಿ ಇನ್ನೂ. ಅಲ್ಲ ಇನ್ನೂ ಇಲ್ಲೇ ಕೂತೈತಿ, ತಗೋತಾನೆ ಇಲ್ಲ. ಇದು ಹಂಗೆ ತೋರಿಸ್ತೈತು ಹೋಗತ್ತೆ. ಅವನಿ ರೂಟ್ ತೋರಿಸ್ತಾ ಇರೋದು ಯಾವುದು, ಇದು ಹೋಗ್ತಾ ಇರೋದು ಯಾವುದು. ಹೆಂಗೆಂಗೋ ತೋರಿಸ್ತೈತ್ಕಲ್ಲ. ನಾವು ಹೋಗಿ ಇಲ್ಲಿ ಕರೆಕ್ಟಾಗಿ ಹೋಗ್ತಿದ್ದೀವಿ, ಉಲ್ಟಾ ತೋರಿಸ್ತೈತೆ ಇದು. ಮತ್ತೆ ತಿರ್ಗಿಸ್ಕೋಬೇಕು. ಅಲ್ಲಿ ಮತ್ತೊಂದು ಲೆಫ್ಟ್ ಇತ್ತು, ಫುಲ್ ಆನ್ ಕಾಯಿಂಟ್ಸ್. ಕೆಳಗೆ ಹೋಗಿ ತಿರ್ಗಿಸ್ಕೊಬರ್ಬೇಕಾ? ಆಗುತ್ತಾ ಇಲ್ಲಿ ತಿರ್ಗಿಸ್ಕೊಂಡಿದ್ದು? ಕೆಳಗೆ ಹೋಗಿ ತಿರ್ಗಿಸ್ಕೊಬರ್ತೀನಿ. ಸರಿಯಾಗಿ ಲಾಕ್ ಆಯ್ತು. ಲಾಕ್ ಆಯಿತು. ಓಡ್ಬೇಡ. ಲಾಕ್ ಆಯಿತು. ನಾನು ಹಿಂಗೆ ತೊಗೊಬಿಡೋಣ ಅನ್ಕೊಂಡೆ. ಈ ಕಡೆ ಬಾ ಮಗ. ಹಾಂ ಓಕೆ. A few minutes later. ಓಹ್ ಸ್ವಿಗ್ಗಿ ಅಣ್ಣ, ಹೊಡಿ ಹಿಂಗೆ ಹೊಡಿತೀಯ ನೋಡೋಣ. ಸ್ವಿಗ್ಗಿ ಇಲ್ಲ ಅಂದ್ರಲ್ಲ, ಇಲ್ಲಿ ಸ್ವಿಗ್ಗಿ ಇದೆಯಲ್ಲ, ಮತ್ತು ಸ್ವಿಗ್ಗಿಲೇ ಆರ್ಡ್ರ್ ಮಾಡ್ಬೋದಾಗಿತ್ತಲ್ಲ ನಾವು ನಿನ್ನೆ. ಗುರು ಇಮ್ಯಾಜಿನ್ ಗುರು, ಸ್ವಿಗ್ಗಿ ಅವರು
ಟ್ರಯಲ್ಸ್ ಮಾಡ್ಕೊಬಂದು ನಿಮಗೋಸ್ಕರ ಊಟ ಕೊಡ್ತಾ ಇದ್ದಾರೆ. ಹ್ಯಾಟ್ಸ್ ಆಫ್ ಟು ಯು ಸ್ವಿಗ್ಗಿ ಗಾಯ್ಸ್ ಆ್ಯಂಡ್ ಫಾರ್ ಯುವರ್ ಎಫರ್ಟ್ಸ್ ಆ್ಯಂಡ್ ಎಸ್ಪೆಷಲಿ ಆ ರೈಡ್ರಿಗೆ ಓಡ್ಸೋಕ್ಕೆ ಖುಷಿ ಆಗುತ್ತೆ ಗುರು. ಸೀರಿಯಸ್ ಆಗಿ ಈ ಥರ ವೆದರ್ ಇದ್ದರೆ ತಂಪಿರಬೇಕು, ಬಿಸಿಲು ಇರಲಿ ಬೇಜಾರಿಲ್ಲ, ಆದರೆ ತಂಪಿರಬೇಕು, ಸೆಕೆ ಹೊಡಿಬಾರ್ದು. ಪೂಂಡಿ ಲೇಕಿಗೆ ಎಕ್ಸಾಕ್ಟಾಗಿ 34 ಕಿಲೋಮೀಟರ್ಸ್ ಇದೆ. ಈ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೆಂಗೆ ಕಾಣಿಸ್ತಿದೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ನಾನು ಫುಟೇಜ್ ಎಡಿಟ್ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ ಹೆಂಗೆ ಕಾಣಿಸ್ತಾ ಇದ್ದೀನಿ ನಾನು ಅಂತ. ಏನಾಗಿದೆ ಮುಂದೆ? ಏನೋ ಆಗೈತೆ ಗುರು, ಇಲ್ಲ ಪಾರ್ಕ್ ಮಾಡಿದ್ದಾರೆ, ಏನು ಮಾಡಿದ್ದಾರೆ ಅಂತಲೂ ಗೊತ್ತಾಗ್ತಿಲ್ಲ. ವೀಕ್ಷಕರೇ, ಇಷ್ಟು ಬುದ್ಧಿವಂತ ಜನರಂದರೆ ಇಲ್ಲಿ ವ್ಯೂಗೆ ಕಾರ್ನ ಪಾರ್ಕ್ ಮಾಡಿಬಿಟ್ಟು ನೋಡಿದ್ದಾರೆ. ಓ ಅಣ್ಣ ನೋಡಿ ನಮ್ಮ ಹುಡುಗ, ಅಯ್ಯೋ ಅರ್ಥ ಆಯ್ತು ಅನ್ಸುತ್ತೆ. ಬಾ 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 ಮೈಕ್ ಬಂದಿತ್ತು ಗುರು. ಪ್ಲೇಸ್ ತೊಡೋಕೋಗಿ ಈ ಕಡೆ ಕಾನ್ಸಂಟ್ರೇಷನ್ ಮಿಸ್ ಆಯಿತು. ಪೌಂಡಿ ಲೇಕಿಗೆ ಆಫ್ ರೋಡಿಂಗ್ ಇದೆ, ಆಫ್ ರೋಡಿಂಗಲ್ಲಿ ಹೋಗ್ತಾ ಇದ್ದೀವಿ. Presenting Pundi Lake. ಹಾರ್ಸೋಣ ಏನಂತೀರಾ? ಎಡ್ವಿನ್ ಕೊರಾಟಿಗೆ ಈಗ ಸೆಕೆಂಡ್ ಲೊಕೇಶನ್ ನಾವೇನು ಪ್ಲಾನ್ ಮಾಡಿದ್ವಿ ಅದಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ನಿಯರೆಸ್ಟ್ ಇದು 3 ಕಿಲೋಮೀಟರ್ಸ್ ಅಷ್ಟೇ. A few minutes later. ವೀಕ್ಷಕರೇ, ದಿಸ್ ಈಸ್ ಎಡ್ವಿನ್ ವಾಟರ್ಫಾಲ್ಸ್. ಇನ್ನು ಕೆಳಗಿದೆ, ಹೋಗಬೇಕು. ಇನ್ನು ಅಲ್ಲಿ ಜಾಗ ಇದೆಯಾ ಇಲ್ವೋ ಅಂತ ಗೊತ್ತಿಲ್ಲ. ಏನು ಗುರು, ಫುಲ್ ಬಂಡೆ ಬಂದು ಗಿಡ ಎಲ್ಲ ಬೆಳ್ಕೊಬಿಟ್ಟಿದೆ ಸಾರಿ. ಬಟ್ ಅದೇ ಎಲ್ಲ ಕವರ್ ಆಗ್ಬಿಟ್ಟಿದೆ ಗ್ರೀನ್ಸಿಂದ. ಇದಾಗಿತ್ತು ಎಡ್ವಿನ್ ವಾಟರ್ಫಾಲ್ಸ್. ಈಗ ನಾವು ಮನವಣ್ಣೂರಿಗೆ ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲಿಂದ ಹತ್ರನೇ ಬರೀ 6.1 ಕಿಲೋಮೀಟರ್ ಇರೋದು. ನಾವು ಅದನ್ನು ಮುಗಿಸ್ಕೊಂಡು ಅದಾದ ಮೇಲೆ ನೆಕ್ಸ್ಟು ನಾವು ಹೋಗ್ತಾ ಇರೋದು ಟೆಂಟ್ ಇನ್ನೇನು ನಮ್ಮ ಸ್ಟೇಗೆ ಮೋಸ್ಟ್ ಪ್ರಾಬಬ್ಲಿ ಇನ್ನೂ ಜಾಸ್ತಿನೇ ಆಗುತ್ತೆ. 40 ಕಿಲೋಮೀಟರ್ಸ್ ಅಂದರೆ 2 hours ಆದರೂ ತೊಗೊಳುತ್ತೆ. ಅನ್ಕೋಬೋದು 40 ಕಿಲೋಮೀಟರ್ಸಿಗೆ 2 ಗಂಟೆ ಬೇಕು. ಅದು ಒಂದು 390cc ಅಂದರೆ ತಪ್ಪು ಗುರು. ನಿಮಗೆ ಹೇರ್ ಪಿನ್ ರೋಡ್ಸಲ್ಲಿ ಹಬ್ಬ ಅಂದ್ರೂ 3 ನಿಮಿಷಕ್ಕೆ 1 ಕಿಲೋಮೀಟ್ರನ್ನ ಕವರ್ ಮಾಡ್ತೀರಾ ಅಷ್ಟೇ. 3-4 ನಿಮಿಷನಾದ್ರು ತೊಗೊಳುತ್ತೆ. ಅದು ಜಾಮು ಅದು ಇದು ಎಲ್ಲ ತೊಗೊಂಡು ಆಗುತ್ತೆ. ನಾನು 10 ಕಿಲೋಮೀಟ್ರಿಗೆ 1 hour ತೋರಿಸುತ್ತೆ. ಯಾಕೆ ಗುರು 10 ಕಿಲೋಮೀಟ್ರಿಗೆ 1 hour? ಅದು ಹೆಂಗೆ ಅಷ್ಟು ತೊಗೊಳಲ್ವಲ್ಲ? ಏನು 15 ನಿಮಿಷ ಅನ್ಬೋದು, 20 ನಿಮಿಷ ಅನ್ಬೋದು, ಇಷ್ಟೊಂದು ಬೇಕಾಗತ್ತಾ? ಯಾವುದೇ ಕಾರಣಕ್ಕಿಲ್ಲ. ಗೂಗಲ್ ಮ್ಯಾಪ್ ಏನೋ ಇಶ್ಯೂ ಇರಬೇಕು ಅಂತ ಅಂದ್ಕೊಂಡೆ. ಬಟ್ ಯಾವತ್ತು ಗೂಗಲ್ ಮ್ಯಾಪ್ ಸುಳ್ಳಾಗಲಾಗುಡು. ನೀವೇನಾದ್ರು ಹೈವೇಲಿ ಹೋಗ್ತಿದ್ದೀರಾ, ಏನಾದರೂ NH ಹೋಗ್ತಿದ್ದೀರಾ, ಇರ್ರೆಸ್ಪೆಕ್ಟಿವ್ ಆಫ್ ಎನಿಥಿಂಗ್ ಅಂದರೆ ಸ್ಟ್ರೈಟ್ ರೋಡ್ಸಲ್ಲಿ ಹೋಗ್ತಿದ್ದೀರಾ ಅಂದರೆ, ಸೊ ದೆನ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ದ್ಯಾಟ್ ಬೇಗ ರೀಚ್ ಆಗ್ತೀನಿ ಗೂಗಲ್ ಮ್ಯಾಪಲ್ಲಿ ತೋರಿಸಿರೋ ಡೆಸ್ಟಿನೇಷನ್ಗಿಂತ ಅಂತ ಅನ್ಕೋಬೋದು. ಬಟ್ ಘಾಟ್ ಸೆಕ್ಷನ್ನು ಇಳಿಯೋದೇ ನೀವು ಒಂದು 300-400 ಕಿಲೋಮೀಟ್ರನ್ನ ಹೈವೇಲಿ ಕವರ್ ಮಾಡ್ಬೋದು. ನೀವು ಘಾಟ್ ಸೆಕ್ಷನಲ್ಲಿ ಅದೊಂದು 100 ಕಿಲೋಮೀಟ್ರ್ ಸಮ. ಥ್ಯಾಂಕ್ಸ್ ಬ್ರೋ. ವೀಕ್ಷಕರೇ, ಒಂದು ವ್ಯೂ ಕಾಣಿಸ್ತು, ಚೆಕ್ಔಟ್ ಮಾಡ್ಕೊಬರೋಣ ಅಂತ ಹೋಗ್ತಿದ್ದೀವಿ. ಯಾವ ಪ್ಲೇಸ್ ಅಂತ ಇದು ನಮ್ಮ ಪ್ಲ್ಯಾನಲ್ಲಿ ಇಲ್ಲ ಗುರು. ಇದು ಸಿಕ್ಕಿದಾಗ ನೋಡ್ಕೊಬರೋದು.
ಇಷ್ಟೇನಾ ಗುರು? ಸೊ ಅನ್ಫಾರ್ಚುನೇಟ್ಲಿ ವೀಕ್ಷಕರೇ, ಮನವಣ್ಣೂರ್ ಎಕೋ ಟೂರಿಸಮ್ ಕ್ಲೋಸ್ ಆಗಿದೆ. ಇಲ್ಲೇನಂತ ನೋಡೋ ಅಂಥದ್ದು ಏನಿಲ್ಲ ಗುರು, ಬರೀ ಬೋಟಿಂಗ್ ಅಂತ ಏನೋ ಇದೆ. ನನ್ನ ಮಕ್ಕಳಾಡೋದೇನೋ ಒಂಚೂರು ಸೆಟಪ್ ಇಟ್ಕೊಂಡಿದ್ದಾರೆ ಅಷ್ಟೇ. ಏನು ಮಾಡೋಕ್ಕಾಗಲ್ಲ, ಹೋಯ್ತು ಇದು ಹೋಯ್ತು. ಅಷ್ಟೊಂದು ಅಲ್ಲಿ ಹೋಗಿ ಅಲ್ಲಿ ಬೋರ್ಡ್ ಹಾಕಿದ್ದಾರೆ ಕಣೋ. ಇನ್ನು ಏನು ಬೋರ್ಡ್ಗಳು? ಅಲ್ಲಿ ಏನೇನಿದೆ ಅಂತ ಹಾಕಿದ್ದಾರೆ. ಏನೇನಿದೆ? ಪಾರ್ಕ್ ಇದೆ ಒಳಗೆ, ಬೋಟಿಂಗ್ ಇದೆ, ಮತ್ತು ಲೇಡೀಸ್ ಟಾಯ್ಲೆಟು ಜೆಂಟ್ಸ್ ಟಾಯ್ಲೆಟು. ಹಂಗೆ ಹಾಕೋರೆ, ಮುಂದೆ ಹೋಗಿ ಅವೆಲ್ಲ ಸಿಗುತ್ತೆ ಅಂತ. ಆಮೇಲೆ ಯಾವುದೋ ಒಂದು ವ್ಯೂ ಪಾಯಿಂಟ್ ಇದೆ ಅಷ್ಟೇ. ಅದೇನೋ ಜಾಲ್ರಿ ಗಿಲ್ರಿ ಹಾಕಿ ಏನೋ ಮಾಡೋರೆ. ಬೇಕಾ ಅಲ್ಲೇ ನೋಡೋಣ ಬನ್ನಿ. ಮುಕ್ಕೋಣ ನಡಿ, ಅಲ್ಲೇ ಹೋಗೋಣ. 6:30 ಅಷ್ಟರಲ್ಲಿ ಹೊರಟ್ಬಿಡೋಣ. 6:30-7 ಗಂಟೆ ಆದರೆ ಒಂದು ಸ್ವಲ್ಪ ವ್ಯೂ ಆರು ಸಿಗುತ್ತೆ. ನಾಳೆ ಒಂದು ಸ್ವಲ್ಪ ಸನ್ಸೆಟ್ಗೆ ಇರ್ಬೇಕು ನಾವು ಅಲ್ಲಿ ಚಿಲ್ ಮಾಡ್ಕೊಂಡು. ಹಾಂ, ಟ್ರೈ ಮಾಡೋಣ ಬಾ, ನೋಡೋಣ ಎಷ್ಟಾಗುತ್ತೆ ಅಷ್ಟು. 7 ಗಂಟೆ 40 ಕಿಲೋಮೀಟರ್ಸ್ ಇದೆ ಎಲ್ಲಿಂದ ಆ ಡೆಸ್ಟಿನೇಷನ್ಗೆ. 40 ಹತ್ತು ಬಂದ್ಬಿಟ್ಟಿದ್ದೀವಿ. ಆಯ್ತು, 30 ಕಿಲೋಮೀಟರ್ 30 ನಿಮಿಷ ಹೊಡೆಯೋಕ್ಕಾಗಲ್ಲ. ಇವಾಗ 6 ಗಂಟೆನ ಟೈಮು. 6 ಗಂಟೆಗೆ. ಸೊ ವೀಕ್ಷಕರೇ, ನಾನಿನ್ನು ಮತ್ತೊಮ್ಮೆ ಇನ್ನೊಂದು ವೀಡಿಯೋಲ್ಲಿ ಸಿಗ್ತೀನಿ ನಿಮಗೆ. ಸೊ ನೆಕ್ಸ್ಟ್ ಪಾರ್ಟು ಬಂದು ನಾಳೆ ನಾನು ಫಸ್ಟು ಅದೇನೆ ರಿವೀಲ್ ಮಾಡಬೇಕು ಅಂದರೆ ಗುಣಾ ಕೇವ್ಸ್ಗೆ ಹೋಗ್ತಿದ್ದೀವಿ. ಬೆಳಗ್ಗೆನೇ ಒಂದು 8:30-9 ಗಂಟೆಗೆ ಓಪನ್ ಇದೆ. ಅದು ಗುಣಾ ಕೇವ್ಸ್ ಕವರ್ ಮಾಡ್ಕೊಂಡು ನೆಕ್ಸ್ಟ್ ಇನ್ನು ಯಾವ ಪ್ಲೇಸ್ ಕವರ್ ಆಗುತ್ತೆ ಅಂತ ನೆಕ್ಸ್ಟ್ ವೀಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಸೊ TRP ಮೋಟೋ ವ್ಲಾಗ್ಸ್ ಸೈನಿಂಗ್ ಆಫ್.